ಶ್ರೇಷ್ಠನ ಎಡೆಯೋ ಮೇಘಮಂಡಲವಂ ಪೂಜಿ ಪೂಜಿ ಮಾಡಿ ಬ್ರಹ್ಮನಂ ಬಂಧಿಸಿ ತರಲೆ ಅಷ್ಟದಿಕ್ಪಾಲಕರೆಂಬ ಭ್ರಷ್ಟರ ಕೈಕಾಲಗಳನ್ನು ಕಟ್ಟೆ ತೊಟ್ಟರೀಭೂತದ ಕೇಳಿದ ತರಲೆ ಆಹೋ ಅಗ್ರಜ ನನಗೆ ಈ ಬಾಳದ ಮೂಡಿ ಈ ಭೂಮಂಡಲಕ್ಕೆ ಮಳೆಯನ್ನು ಸುರಿಸಲೆ ಮುಕ್ಕೋಟಿ ದೇವತೆಗಳನ್ನು ಕ್ಷಣ ಮಾತ್ರದಲ್ಲಿ ನಿಲ್ಲಿಸದೆ ನನ್ನಿಂದ ಆಗುವಂತ ತತ್ಕಾರ್ಯವದಾವುದಿರುವುದು ಎನ್ನ ಮುಂದೆ ಚೆನ್ನಾಗಿ ವಿಸ್ತರಿಸೋಣ ರಾಜಪುರಾತಗಣ್ಣ ಅಸಹಾಯಕ ಸೂರನಾದ ಅನುಜ ಅಗ್ಗಜ ನಮಗೆ ಎದುರಾಗಿ ನಿಲ್ಲ ಹದಮರ ದಾರಿರುವರ ಈ ಮಗನೊಳಗೆ ಅಜ್ಞಾನವಶದಿಂದ ತಲೆಗೆ ಮುಪ್ಪೇರಿ ಕೊಪ್ಪಿನಿಂದ ಈ ನಿಬ್ಬರಕ್ಕೆ ಬಂದರೆ ಅವರ ದೇಹದೊಳಗಿದ ಕಬ್ಬನ್ನು ಹಿಪ್ಪಾಗ ಮಾಡಿಬಿಡುವೆ ಅನುಜ ಕಮಣಿ ಅಗ್ರಜನೇ ಈ ಗಂಧಮಾನ ಪರ್ವತ ಶಿಖರಕ್ಕೆ ಹೋಗಿ ಚಂದ್ರಶೇಖರಂ ಕುರಿತು ಉಗ್ರವಾದ ತಪಸ್ಸನ್ನ ಆಚರಿಸಿಕೋ ಮುನ್ನ ಕೈವಲ್ಲ ಪದವನ್ನು ದೊರಕಿಸಿಕೊಳ್ಳುವುದಕ್ಕೆ ಹೋಗೋಣ ನಡೀತಮ್ಮ ಪೊಡವಿ ಪಾಲರಿಗೆ ಒಡೆಯನೆಂದೆನಿಸಿದ ಅಣ್ಣ ನರಹರಿಯೇ ತಮ್ಮನಾದ ನಾರಾಯಣ ಆಪ್ತಿಗೆ ಪ್ರತಿಯುತ್ತರ ಉಂಟೆ ಬೋಳಿ ಇನ್ನೆಚ್ಚದಂತೆ ಆ ಪರ್ವತಕ್ಕೆ ಹೋಗೋಣ ನಡಿ ಆಗದ ಈ ಮಾತು ಸಹಜ ನರನಾರಾಯಣರು ಗಂಧಮಾನ ಪರ್ವತ ಶಿಖರಕ್ಕೆ ತೆರಳುವರೆಂದು ವಿಜಯ ಡಂಗೂರ ಹೊಂಬಡಿಸುವಂತರವರೇ ಸಾರ್ತೆ ಅತಿ ಜಾಗ್ರತೆ ನಿಮ್ಮಿಟ್ಟು ಅಂತ ಇರುವುದು ಇದೇನೋ ಗಂಧಮಾನ ಪರ್ವತ ಎತ್ತ ನೋಡಿದರು ಯತಿ ಪಿಂಗೇಶ್ವರರು ಸಿದ್ಧ ಸಾಧ್ಯರು ಎಷ್ಟು ಮನಾಂದದಿಂದ ಶಿವನ ಧ್ಯಾನದಲ್ಲಿ ತಲ್ಲೀನರಾಗಿರುವರು ನೋಡು ಆಹೋ ಅಗ್ರಜ ಪರ್ವತದಲ್ಲಿ ಮೃಗ ಜಾತಿಗಳು ನಾನಾ ತರದ ಗುಲಾಬಿ ಪಾರಿಜಾತ ಅರವಿಂದ ಮುಂತಾದವುಗಳ ಕಂಗಳಿಗೆ ಮಂಗಳಾಕರವಾಗಿ ನಾನಾ ತರಹದ ವೃಕ್ಷಗಳು ಕಂಗಳಿಗೆ ಎಷ್ಟು ಸಂಭ್ರಮದಿಂದ ಪರಿಶೋಭಿಸುತ್ತಿರುವವು ನೋಡೋ ಆಹೋ ಅಗ್ರಜ ಪೂರ್ವ ಜನ್ಮದ ಕರ್ಮಗಳನ್ನು ನಾಶ ಮಾಡುವ ಈ ಹರಿಯುತ್ತಿರುವ ಪವಿತ್ರವಾದ ಗಂಗೆಯೋ ಎಷ್ಟು ಆನಂದದಿಂದ ನಲಿಯುತ್ತಿರುವ ನೋಡೋ ಆಹೋ ಅಗ್ರಜ ಓಂಕಾರ ಶಬ್ದವು ಜೇರ್ಕರಿಸುತ್ತಾ ಮೇಘ ಮುಟ್ಟಿ ಕೇಳುವುದು ನೋಡು ಆಹೋ ಅಗ್ರಜನೇ ಅನುಜ ನಾವು ಇಷ್ಟಾರ್ಥದ ಕಾರ್ಯವನ್ನು ನೆರವೇರಿಸಲು ಇದೇ ಶ್ರೇಷ್ಠವಾದ ಸ್ಥಾನವ ಅಗ್ರಜ ಮತ್ತು ಸಹಜ ಆಹೋ ನಾರಾಯಣ ಆಹೋ ನರಹರಿಯೇ ಯಕ್ಷ ಕಿನ್ನರ ತುಂಬಿರ ನರನಾದಿಗಳೆಲ್ಲ ತಮ್ಮ ಹಿಂಪಾದ ಗಾಯನದಿಂದಲೂ ಶಿವನನ್ನು ಸಂತೃಪ್ತಿಪಡಿಸಿ ಪವಿತ್ರ ಸ್ಥಳವೋ ಇದೇ ನೋಡೋ ಇರಬಹುದು ಅಗ್ರಜ ತಮ್ಮ ಅಣ್ಣು ಶಿವನು ಇಲ್ಲೇ ವಾಸವಾಗಿರುವನೆಂಬುದು ಪೂರ್ವಿಕರ ನುಡಿ ಆಗಿರುವುದು ಈ ಪವಿತ್ರವಾದ ಗಂಗೆಯು ಸ್ನಾನಪಾನದಿಂದಲೂ ಮಾಡಿ ತಪಸ್ಸಿಗೆ ಕುಳಿತುಕೊಳ್ಳೋಣ ಬಾ ತಮ್ಮ ಇದೇ ನಿಮಗೆ ನಿಯಮ ಆಹೋ ಧರಣೀಶನಾದ ಅಣ್ಣಯ್ಯ ಆಹೋ ತಮ್ಮ ನಿನ್ನ ಆಜ್ಞೆಯನ್ನು ಸರ್ವಮಾನ್ಯವೆಂದು ತಿಳಿದಿರುವನ ನಿನ್ನ ಮಾತಿಗೆ ಪ್ರತಿಯುತ್ತರ ಉಂಟೆ ಇನ್ನು ತಡಮಾಗದ ನಿನ್ನಿಷ್ಟದಂತೆ ಹೋಗೋಣ ನಡಿ ಆಗ್ಲದ ಈ ಮಾತು ಸಹಜ ದೇವೇಂದ್ರ
ದೇವೇಂದ್ರ ಕರ್ಕೊಂಬರಪ್ಪ ದೇವೇಂದ್ರ